व्यासाय भवशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಕೃಷ್ಣ, ಭೀಮಸೇನ ಮತ್ತು ಅರ್ಜುನ ಈ ಮೂರು ಜನರು ಕೂಡ ಸೇರಿಕೊಂಡು ಮಗಧ ದೇಶಕ್ಕೆ ಬಂದು ಅಲ್ಲಿ ಇದ್ದಂತಹ ಒಂದು ದೊಡ್ಡ ಲಿಂಗಾಕಾರದ ಪರ್ವತವನ್ನ ಪುಡಿ ಪುಡಿ ಮಾಡ್ತಾರೆ. ಅದಾದ ಮೇಲೆ ಜರಾಸಂಧನ ನಗರದ ಹೊರಗಡೆ ಒಂದು ಇದ್ದಂತಹ ದೊಡ್ಡ ಭೇರಿಗಳು, ಒಬ್ಬ ರಾಕ್ಷಸನನ್ನ ಕೊಂದು ಮಾಡಿದಂತಹ ಭಯಂಕರ ಧ್ವನಿಯನ್ನು ಮಾಡ್ತಾ ಇದ್ದಂತಹ ಭೇರಿಗಳಿದ್ದು ಅವುಗಳನ್ನ ನಾಶ ಮಾಡಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 126ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಥಾಪಣೇಭ್ಯೋ ಕೃಷ್ಣ ಬಹುಮಾಲ್ಯಗಂಧಾನ್ ಪ್ರಸಹ್ಯ ಸಂಗೃಹ್ಯ ಶುಭಾಂಶ್ಚ ದಧ್ರುಃ. ಅದ್ವಾರತಸ್ತಸ್ಯ ಗೃಹಂ ಚ ಸಸ್ರುಃ ಭೋಶಬ್ದತಸ್ತಂ ಚ ನೃಪಂ ಪ್ರಸಸ್ರುಃ. ಪದಚ್ಛೇದ. ತಥಾ आपणेभ्यः ಬಹುಮಾಲ್ಯಗಂಧಾನ್ ಪ್ರಸಹ್ಯ ಸಂಗೃಹ್ಯ ಶುಭಾನ್ ಚ ದದ್ರುಃ ಅದ್ವಾರತಃ ತಸ್ಯ ಗೃಹಂ ಚ ಸಸ್ರುಃ ಭೋಶಬ್ದತಃ ತಂ ಚ ನೃಪಂ ಪ್ರಸಸ್ರುಃ. ಹೀಗೆ ಅದ್ವಾರತಃ ಬಾಗಿಲು ಇಲ್ಲದೇ ಇರುವಂತಹ ಸ್ಥಳದಲ್ಲಿ ಗೋಡೆಯನ್ನು ಒಡೆದು ಬಾಗಿಲು ಮಾಡಿಕೊಂಡು ಪ್ರವೇಶ ಮಾಡ್ತಾ ಇದ್ದಾರೆ ಈ ಮೂರುವರು. ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ ತಕ್ಷಣ ಒಂದು ಅಂಗಡಿ ಕಾಣಿಸ್ತು. ಆಪಣ ಅಂದ್ರೆ ಅಂಗಡಿ. ಅಲ್ಲಿ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಬಹುಮಾಲ್ಯ ಗಂಧ, ಅನೇಕ ರೀತಿಯಾದಂತಹ ಹೂವಿನ ಹಾರಗಳು ಮತ್ತು ಒಳ್ಳೆ ಮೈಗೆ ಹಚ್ಚಿಕೊಳ್ಳುವಂತಹ ಸುಗಂಧ ದ್ರವ್ಯಗಳು ಇದ್ದು. ಆ ಮೂರು ಜನ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣ ಮತ್ತು ಭೀಮ ಅರ್ಜುನ ಅವರು ಪ್ರಸಹ್ಯ ಬಲ ಅವನು ಕೊಡಲ್ಲ ಅಂತ ಹೇಳಿದ. ಅಂಗಡಿಯವನು ಇವ್ರು ಕೇಳಿದ್ರು, ಕೊಡಲ್ಲ ಅಂತ ಹೇಳಿದ. ಕೊಡಲ್ಲ ಅಂತ ಹೇಳಿದಾಗ ಬಲಾತ್ಕಾರವಾಗಿ ಆ ಎಲ್ಲವನ್ನು ಕೂಡ ಗಂಧ ಮಾಲ್ಯಾದಿಗಳನ್ನ ತಾವು ಸಂಗ್ರಹ್ಯ ಅವನಿಂದ ತೆಗೆದುಕೊಂಡು ಶುಭಾಂಶ್ಚ ದದ್ರುಹ ಎಲ್ಲವನ್ನು ಕೂಡ ಧಾರಣೆ ಮಾಡ್ತಾ ಇದ್ದಾರೆ. ಹೀಗೆ ಗಂಧ ಮಾಲೆ ಮುಂತಾದಂತಹವುಗಳನ್ನು ಧಾರಣೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅದ್ವಾರತಃ ಏನು ಬಾಗಿಲು ಹೊಡೆದಿದ್ರಲ್ಲ ಗೋಡೆಯನ್ನ, ಅದೇ ದ್ವಾರದಿಂದಾಗಿಯೇನೆ ಜರಾಸಂಧನ ಮನೆಯನ್ನು ಕೂಡ ಸಸ್ರುಹು ಪ್ರವೇಶ ಮಾಡಿದರು. ಹೀಗೆ ಜರಾಸಂಧನ ಅರಮನೆಯಲ್ಲಿ ಕೃಷ್ಣ ಭೀಮಾರ್ಜುನರ ಪ್ರವೇಶ ಆಯಿತು. ಪ್ರವೇಶ ಮಾಡಿದ ತಕ್ಷಣ ರಾಜನ ಹತ್ರ ಹೋದ್ರು. ನೃಪಂ ಪ್ರಸಸ್ರುಹು, ಜರಾಸಂಧನ ಹತ್ರ ಹೋದ್ರು. ಹೇಗೆ ಹೋದ್ರು? ಭೋ ಶಬ್ದತಃ ಅಂತ. ಭೋ ಅಂದ್ರೆ ಯಾವತ್ತು ಕನ್ನಡದಲ್ಲಿ ಹೇ ಅಂತ ಕರಿತೀವಲ್ಲ, ಎದುರುಗಡೆ ಇದ್ದಂತಹ ವ್ಯಕ್ತಿಯನ್ನ ಜೋರಾಗಿ ಹೇ ಎಲೈ ಅಂತ, ಹಾಗೆ ಹೇ ಜರಾಸಂಧ ಅಂತ ಜೋರಾಗಿ ಕೂಗುತ್ತಾ ಆ ಮೂರು ಜನರು ಕೂಡ ಜರಾಸಂಧನ ಹತ್ರ ಹೋದ್ರು. ಮುಂದೆ ತಾನ್ ವಿಪ್ರವೇಶಾನ್ ಸನಿಶಾಮ್ಯ ರಾಜ ಮಹಾಭುಜಾನ್
ಸ್ನಾತಕ ವೇಷಯುಕ್ತಾನ್ ದ್ವಿತೀಯ ವರ್ಣಾನ್ ಪ್ರವಿಚಿಂತ್ಯ ಬಾಹೂನ್ ಜ್ಯಾ ಕರ್ಕಶಾನ್ ವೀಕ್ಷ ಬಭಾಷ ಏತಾನ್. ಪದಚ್ಛೇದ ತಾನ್ ವಿಪ್ರವೇಶಾನ್ ಸಹ ನಿಶಾಮ್ಯ ರಾಜ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್ ದ್ವಿತೀಯ ವರ್ಣಾನ್ ಪ್ರವಿಚಿಂತ್ಯ ಬಾಹೂನ್ ಜ್ಯಾಕರ್ಕಶಾನ್ ವೀಕ್ಷ್ಯ ಬಭಾಷ ಏತಾನ್. ಇವ್ರು ಹೇಗಿದ್ರು ಅಂತ ಹೇಳಿದ್ರೆ ವಿಪ್ರವೇಶ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ರು. ಮೂರು ಜನರು ಕೂಡ ಬ್ರಾಹ್ಮಣ ವೇಷಧಾರಿಗಳಾಗಿ ಅದರಲ್ಲೂ ಕೂಡ ಸ್ನಾತಕ ವೇಷಯುಕ್ತಾನ್. ಸ್ನಾತಕ ವೇಷ ಅಂತ ಹೇಳಿದ್ರೆ ಅಧ್ಯಯನಾದಿಗಳೆಲ್ಲವನ್ನು ಕೂಡ ಮುಗಿಸಿ ಕಾಶಿ ಯಾತ್ರೆಗೆ ಹೋಗುವಂತ ಸಂದರ್ಭ ಇರುತ್ತಲ್ಲ ವಿವಾಹಕ್ಕಿಂತ ಮುಂಚೆ, ಆ ರೀತಿ ವೇಷದಲ್ಲಿ ಇದ್ರು. ಅಂದ್ರೆ ಹಿಂದೆ ನಾ ನೋಡಿದ್ವಲ್ಲ, ಏನು ಮೈಗೆ ಗಂಧ ಹಚ್ಚಿಕೊಂಡು ಮಾಲೆ ಹಾಕಿಕೊಂಡು ಕಾಶಿ ಯಾತ್ರೆಗೆ ಸಿದ್ಧರಾದಂತವರೇ ಇದ್ರು. ಹೀಗೆ ವಿವಾಹಕ್ಕೆ ಮೊದಲು ಹೋಗುವಂತಹ ಕಾಶಿ ಯಾತ್ರೆಗೆ ಹೋಗುವಂತಹ ಬ್ರಾಹ್ಮಣ ವೇಷ ವಿಪ್ರ ವೇಷದಲ್ಲಿ ಇದ್ರು ಮೂರು ಜನರು ಕೂಡ, ಕೃಷ್ಣ ಭೀಮ ಅರ್ಜುನ. ನೋಡ್ಲಿಕ್ಕೇನೋ ಆ ವೇಷದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ, ಆದರೆ ಅವರ ಮುಖಚರ್ಯಗಳನ್ನು ನೋಡಿದರೆ ಅಥವಾ ಮಹಾಭುಜಾನ್ ಅವರ ತೋಳುದ್ದ ಏನೊಂದು ಭುಜಗಳಿದ್ದು ತೊಲೆ ಇದ್ದಂಗಿದ್ದು ಆ ರೀತಿಯಾದಂತಹ ಅದ್ಭುತವಾದಂತಹ ಬಾಹುಗಳು ಮಹಾಭುಜಾನ್. ಅದನ್ನು ನೋಡಿದ್ರೆ ಅವನಿಗೆ ಅರ್ಥ ಆಯ್ತು, ಖಂಡಿತ ಇದು ಬ್ರಾಹ್ಮಣರಲ್ಲ. ಯಾಕೆಂದ್ರೆ ಇಷ್ಟು ಕಟ್ಟುಮಸ್ತಾದಂತಹ ದೇಹ ಇದೆ, ಒಳ್ಳೆ ಬಾಹುಗಳಿದ್ದಾವೆ, ಕೈಗಳಿದ್ದಾವೆ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಆ ಒಂದು ಕೈಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ಜ್ಯಾಕರ್ಕಶಾನ್ ಅಂತ. ಜಾಕರ್ಕಶ ಅಂತ ಹೇಳಿದ್ರೆ ಜ್ಯಾ ಅಂತ ಹೇಳಿದ್ರೆ ಇದು ಬಿಲ್ಲಿಗೆ ಕಟ್ಟುವಂತಹ ಹಗ್ಗ, ಹೆದೆ ಅಂತ ಕರಿತೇವೆ. ಅಂದ್ರೆ ಬಾಣವನ್ನು ಇಟ್ಟು ಎಳಿತಾರಲ್ಲ, ಅದಕ್ಕೆ ಜ್ಯಾ ಅಂತ ಕರೀತಾರೆ. ಈ ಭೀಮ ಮತ್ತು ಅರ್ಜುನ ಮತ್ತು ಕೃಷ್ಣರ ಒಂದು ಇಂತಲ್ಲಿ ಎದೆಯ ಒಂದು ಭುಜದ ಹತ್ತಿರ ಏನಿತ್ತು ಅಂತ ಹೇಳಿದ್ರೆ, ಆ ಒಂದು ಬಿಲ್ಲನ್ನ ಪ್ರಯೋಗ ಮಾಡ್ಬೇಕು, ಬಾಣವನ್ನು ಪ್ರಯೋಗ ಮಾಡಬೇಕಾದ್ರೆ ಆ ಹಗ್ಗವನ್ನು ಎಳಿಬೇಕು. ಆ ಹಗ್ಗ ತುಂಬಾ ಕರ್ಕಶವಾಗಿ ಇರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ಯಾಕೆಂದ್ರೆ ನೂರಾರು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಇರ್ತಾರೆ. ಹಾಗಾಗಿ ತುಂಬಾ ಗಟ್ಟಿಯಾಗಿರುವಂತಹ ಹಗ್ಗ, ಅಷ್ಟೇ ಏನು ಕರ್ಕಶವಾಗಿರುವಂತಹ ಹಗ್ಗ. ಹಾಗಾಗಿ ಪ್ರತಿಯೊಂದು ಸಲ ಹಗ್ಗವನ್ನು ಎಳೆದಾಗ ಏನಾಗ್ತಾ ಇತ್ತು, ಆ ಹಗ್ಗ ಎಂಬುದು ಇಲ್ಲಿಗೆ ತಾಕಿ ಒಂದಿಷ್ಟು ಏನೋ ಗುರುತಾಗಿರ್ತಾ ಇತ್ತು, ಹಗ್ಗದ ಗುರುತು ಅಲ್ಲಿ ಇತ್ತು. ಹೀಗೆ ಜ್ಯ ಕರ್ಕಶಾನ್, ಬಾಣದ ಬಿಲ್ಲಿನ ಹೆದೆಯ ಗುರುತು ಅಲ್ಲಿ ಮೂಡಿಬಿಟ್ಟಿತ್ತು ಅಂತೆ. ಅಂದ್ರೆ ನಿರಂತರವಾಗಿ ನಮ್ಗೆಲ್ಲ ಗೊತ್ತಿರುವಂತೆ ಕೃಷ್ಣನಾಗಲಿ ಅರ್ಜುನನಾಗಲಿ ಭೀಮರಾಗಲಿ ಯುದ್ಧ ಪ್ರಿಯರು, ನಿರಂತರವಾಗಿ ಯುದ್ಧಗಳನ್ನು ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಬಾಣ ಪ್ರಯೋಗ ಮಾಡಿ 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 ಆ ಹೆದೆ ಗುರುತು ಇಲ್ಲಿ ಮೂಡಿಬಿಟ್ಟಿತ್ತು. ಅವರ ಕೈಗಳನ್ನ ನೋಡಿದ, ಬಾಹುಗಳನ್ನ ನೋಡಿದ, ಆ ಬಾಹುಗಳ ಮೇಲೆ ಇರುವಂತಹ ಹೆದೆಯ ಗುರುತನ್ನ ನೋಡಿದ ಜಾ ಕರ್ಕಶಾನ್. ನೋಡಿ ಅವನು ವಿಚಾರ ಮಾಡ್ತಾನೆ, ಇವರು ಬ್ರಾಹ್ಮಣರಲ್ಲ ಹೊರತು ದ್ವಿತೀಯ ವರ್ಣಾನ್, ಎರಡನೇ ವರ್ಣದವರು ಅಂತ. ಅಂದ್ರೆ ಎರಡನೇ ವರ್ಣ ಅಂದ್ರೆ ಯಾವುದು? ಬ್ರಾಹ್ಮಣ ಕ್ಷತ್ರಿಯ. ಕ್ಷತ್ರಿಯ ಎಂಬುದು ಎರಡನೇ ವರ್ಣ. ಹಾಗಾಗಿ ಇವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರೇ ಆಗಿರಬೇಕು ಅಂತ ಪ್ರವಿಚಿಂತ್ಯ ಆಲೋಚನೆ ಮಾಡಿ ಏತಾನ್ ಬಭಾಷೆ, ಅವರ ಹತ್ತಿರ ಮಾತನಾಡ್ತಾ ಇದ್ದಾನೆ. ಹೀಗೆ ಜರಾಸಂಧನಿಗೆ ಗೊತ್ತಾಯಿತು, ಬಂದಂಥವರು ಯಾರೋ ಬ್ರಾಹ್ಮಣರಲ್ಲ, ಮಹಾಪರಾಕ್ರಮಶಾಲಿಗಳಾದಂತ. ಯಾಕೆಂದ್ರೆ ಎಲ್ಲರಿಗೂ ಅಥವಾ ಎಲ್ಲ ಸೈನಿಕರಿಗೂ ಏನು ಇದು ಮಾಡೋದಿಲ್ಲ, ಹೆದೆ ಗುರುತು ಮಾಡೋದಿಲ್ಲ. ಆ ರೀತಿ ನಿರಂತರವಾಗಿ ಪ್ರಾಕ್ಟೀಸ್ ಇದ್ದಾಗ ಅಥವಾ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾಗ ಮಾತ್ರ ಆ ರೀತಿಯಾದಂತಹ ಗುರುತು ಮೂಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿ ಇವರು ಯಾರೋ ಮಹಾಪರಾಕ್ರಮಿಗಳಾಗಿರಬೇಕು ಅಂತ ಆಲೋಚನೆಯನ್ನು ಮಾಡಿ ಅವರ ಹತ್ತಿರ ಮಾತನಾಡಿಸ್ತಾ ಇದ್ದಾನೆ.
ಏನು? ಏಷ್ಠಾತ ಕಿಂ ಹೇತುತಃ ಆಗತಾಶ್ಚ ಕುತಶ್ಚ ಮೇ ಪರ್ವತಲಿಂಗಭೇದನಂ ಕೃತಂ ಭವದ್ಭಿಃ ಕುತ ಏವ ದುರ್ನಯಾಃ ಕೃತಾಸ್ತಥಾನ್ಯೇ ದ್ವಿಜವರ್ಯವೇಷೈಃ. ಪದಚ್ಛೇದ ಕೆ ಷ್ಠ ಅಥ ಕಿಂ ಹೇತುತಃ ಆಗತಾಃ ಚ ಕುತಃ ಚ ಮೇ ಪರ್ವತಲಿಂಗಭೇದನಂ ಕೃತಂ ಭವದ್ಭಿಃ ಕುತಃ ಏವ ದುರ್ನಯಾಃ ಕೃತಾಃ ತಥಾ ಅನ್ಯೇ ದ್ವಿಜವರ್ಯವೇಷೈಃ. ಕೆ ಷ್ಠ. ಷ್ಠ ಅಂದ್ರೆ ನೀವು ಕೆ ಷ್ಠ ಎನ್ನುವಂತ ಅಕ್ಷರಕ್ಕೆ ಇದ್ದೀರಿ ಅಂತ ಅರ್ಥ. ಕೇಷ್ಠ ನೀವ್ಯಾರು? ಯಾರು ನೀವು? ಕಿಂ ಹೇತುತಃ ಆಗತಃ ನೀವ್ ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ. ಷ್ಠ ಅನ್ನೋದು ಅಸಭುವಿ ಅಂತ ಒಂದು ಧಾತು, ಅದರಿಂದ ಹುಟ್ಟು ಉಂಟಾದಂತ ಒಂದು ರೂಪ. ನೀವ್ಯಾರು ಮೊದಲನೇದಾಗಿ, ಮತ್ತು ಕಿಂ ಹೇತುತಃ ಆಗತಃ ನನ್ನ ಈ ರಾಜ್ಯಕ್ಕೆ ಯಾತಕ್ಕೋಸ್ಕರ ಬಂದಿದ್ದೀರಿ ಅಂತ. ಬಂದಿದ್ದು ಮಾತ್ರನಾ? ಅಲ್ಲ. ಪರ್ವತ ಲಿಂಗ ಭೇದನಂ, ನಾನು ರುದ್ರದೇವರ ಲಿಂಗ ಎಂಬುದಾಗಿ ಪೂಜೆ ಮಾಡ್ತಾ ಇದ್ದಂತಹ ದೊಡ್ಡ ಗಾತ್ರದ ಆ ಒಂದು ಪರ್ವತವನ್ನ ಭೇದನ ನಾಶ ಮಾಡಿದ್ದೀರಿ. ಅದನ್ನ ಯಾಕೆ ಮಾಡಿದಿರಿ? ಯಾಕೆಂದ್ರೆ ನಿಮ್ಮ ವೇಷ ಹೇಗಿದೆ? ದ್ವಿಜವರಿಯ ವೇಷ, ನೋಡ್ಲಿಕ್ಕೆ ಶ್ರೇಷ್ಠ ಬ್ರಾಹ್ಮಣರ ರೂಪ ತರ ಇದ್ದೀರಿ. ಈ ರೀತಿಯಾಗಿ ವೇಷ ಮಾತ್ರ ಬ್ರಾಹ್ಮಣರದ್ದು. ನಾನು ಹೇಳ್ತಾ ಇದ್ದೇನೆ, ದ್ವಿಜವರಿಯ ವೇಷೈಹಿ, ನೀವು ಬ್ರಾಹ್ಮಣರ ವೇಷವನ್ನು ಧಾರಣೆ ಮಾಡಿದ್ದೀರಿ. ವೇಷವನ್ನ ನೋಡಿದ್ರೆ ಬ್ರಾಹ್ಮಣರ ವೇಷ, ಮಾಡ್ತಾ ಇರೋದು ಮಾತ್ರ ದುರ್ನಯಾಹ, ಕೆಟ್ಟ ಕೆಲಸ. ಯಾವತ್ತೂ ಕೂಡ ಇನ್ನೊಬ್ಬರ ರಾಜ್ಯಕ್ಕೆ ಬಂದು ಅವನು ಪೂಜೆ ಮಾಡ್ತಾ ಇದ್ದಂತಹ ಇದನ್ನ ನಾಶ ಮಾಡಿದ್ದೀರಿ, ಶಿವಲಿಂಗವನ್ನು ನಾಶ ಮಾಡಿದ್ದೀರಿ. ಅಂಗಡಿಗೆ ಹೋಗಿ ನಿಮ್ಗೆ ಬೇಕಾದದ್ದನ್ನ ಬಲಾತ್ಕಾರ ತೆಗೆದುಕೊಂಡಿದ್ದೀರಿ. ಹೀಗೆ ಒಟ್ಟಿನಲ್ಲಿ ಮಾಡಬಾರದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಯಾರು ನೀವು, ಏನು ಎತ್ತ ಅಂತ ಅವರ ಒಂದು ವಿಚಾರವನ್ನ ಜರಾಸಂಧ ಕೇಳ್ತಾ ಇದ್ದಾನೆ. ಮುಂದೆ ಇತಿ ಬ್ರುವಾಣಂ ಭಗವಾನುವಾಚ ಕಾರ್ಯಂ ಹಿ ಶತ್ರೋಃ ಅಖಿಲಂ ಪ್ರತೀಪಂ. ಇತ್ಯುಕ್ತ ಊಚೆ ನಹಿ ವಿಪ್ರಶತ್ರುಃ ಅಹಂ ಕುತೋ ವೋ ಮಮ ಶತ್ರುತಾ ಭವೇತ್.
ಪದಚ್ಛೇದ. ಇತಿ ಬ್ರುವಾಣಂ ಭಗವಾನ್ ಉವಾಚ ಕಾರ್ಯಂ ಹಿ ಶತ್ರೋಃ ಅಖಿಲಂ ಪ್ರತೀಪಂ ಇತಿ ಇತ್ಯುಕ್ತಃ ಊಚೆ ನ ಹಿ ವಿಪ್ರಶತ್ರುಃ ಅಹಂ ಕುತಃ ವಹ ಮಮ ಶತ್ರುತ ಭವೇತ್. ಇಷ್ಟು ಹೇಳಿದಾಗ ಕೃಷ್ಣ ಪರಮಾತ್ಮ ಮಾತನಾಡಿದಂತೆ ಮೊದಲು ಇತಿ ಬ್ರುವಾಣಂ ಭಗವಾನು ವಾಚ. ನಾವೆಲ್ಲ ಕೇಳ್ತೀವಿ ಅನೇಕ ಕಡೆ ಗೀತೆಯಲ್ಲೆಲ್ಲ ಅನೇಕ ಪುರಾಣಗಳಲ್ಲಿ ಭಗವಾನು ವಾಚ ಭಗವಾನು ವಾಚ ಅಂದ್ರೆ ಪರಮಾತ್ಮ ಹೇಳಿದ ಅಂತ. ಈಗ ಹೇಳಿದಾಗ ಪರಮಾತ್ಮ ಹೇಳಿದ ಏನಂತ, ಶತ್ರೋಹೋ ಅಖಿಲಂ ಪ್ರತೀಪಂ ಕಾರ್ಯಂ. ಒಬ್ಬ ಶತ್ರುವಿಗೆ ನಾವು ಅಖಿಲ ಎಲ್ಲ ರೀತಿಯಾಗಿಯೂ ಕೂಡ ಪ್ರತೀಪ, ಪ್ರತೀಪ ಅಂದ್ರೆ ಅಪೋಸ್ ಮಾಡೋದು, ವಿರುದ್ಧವಾಗಿ ನಡ್ಕೊಳ್ಳೋದು ಅಂತ. ಶತ್ರುವಿಗೆ ಎಲ್ಲ ರೀತಿಯಾದಂತ ವಿರೋಧವನ್ನು ಮಾಡಿರ್ತಾನೆ ಜರಾಸಂಧ. ಅಖಿಲಂ ಕಾರ್ಯಂ ಅಖಿಲಂ ಪ್ರತೀಪಂ ಕಾರ್ಯಂ ಹಿ ಮಾಡ್ಬೇಕಾನೆ. ಹಿ ಅನ್ನೋದು ಪ್ರಸಿದ್ಧ ಅಂತ ನಿನಗೂ ಗೊತ್ತಿದೆ. ನಿನಗೂ ಅನೇಕ ಜನ ಶತ್ರುಗಳಿದ್ದಾರೆ, ನೀನು ಅನೇಕ ಜನರಿಗೆ ಶತ್ರು. ಹಾಗಾಗಿ ಶತ್ರುವಿಗೆ ವಿರೋಧವನ್ನ ಮಾಡಲೇಬೇಕು, ಅದು ಸಹಜವಾದದ್ದು ಅಂತ ಕೃಷ್ಣ ಪರಮಾತ್ಮ ಇಷ್ಟನ್ನೇ ಹೇಳಿಬಿಟ್ಟ. ಅಂದ್ರೆ ತಾತ್ಪರ್ಯ ಏನು, ನೀನು ನನ್ನ ಶತ್ರು, ನಮ್ಮ ಶತ್ರು, ಹಾಗಾಗಿ ನಿಮಗೆ ನಾನೇ ಮಾಡಿದೆ, ವಿರೋಧವನ್ನು ಮಾಡಿದ್ದೇವೆ ಎಲ್ಲ ರೀತಿಯಿಂದ. ಶಿವಲಿಂಗವನ್ನು ನಾಶ ಮಾಡಿದ್ವಿ, ಅದು ಭೇರಿಗಳನ್ನ ಒಡೆದು ಹಾಕಿದ್ವಿ, ಆಮೇಲೆ ಆ ಗಂಧ ಮಾಲಿನ್ಯ ತೆಗೆದುಕೊಂಡ್ವಿ. ಹೀಗೆ ಒಟ್ಟಿನಲ್ಲಿ ನಿನಗೆ ಎಲ್ಲ ರೀತಿಯಿಂದಲೂ ಕೂಡ ವಿರೋಧವನ್ನು ಮಾಡಿದ್ದೇವೆ, ನೀವು ನಮ್ಮ ಶತ್ರು ಅಂತ ಅಷ್ಟು ವಿಚಾರವನ್ನು ಹೇಳಿದ. ಇಷ್ಟು ಹೇಳಿದಾಗ ಜರಾಸಂಧ ಹೇಳ್ತಾನೆ, ನಹಿ ವಿಪ್ರಶತ್ರು ಅಹಂ. ನಾನು ಬ್ರಾಹ್ಮಣರ ಶತ್ರು ಅಲ್ಲ, ನಾನು ಬ್ರಾಹ್ಮಣರಿಗೆ ಶತ್ರು ಅಲ್ಲವೇ ಅಲ್ಲ. ಹಾಗಾಗಿ ಮಮ ಶತ್ರುತಾ ಕುತಃ ಭವೇ, ನೀವು ನನಗೆ ಹೇಗೆ ಶತ್ರು ಆಗ್ತೀರಾ ಅಂತ. ನೀವು ಬ್ರಾಹ್ಮಣ ವೇಷದಲ್ಲಿ ಇದ್ದೀರಿ, ನಾನು ಯಾವತ್ತೂ ಕೂಡ ಬ್ರಾಹ್ಮಣರಿಗೆ ಶತ್ರುವಲ್ಲ, ಹಾಗಾಗಿ ನಾನು ಹೇಗೆ ನಿಮ್ಗೆ ಶತ್ರು ಆಗ್ತೇನೆ ಅಂತ ಜರಾಸಂಧ ಅವರಿಗೆ ಕೇಳಿದ. ಮುಂದೆ ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ ಜನಾರ್ದನೋ ನೈವಹಿ ತಾದೃಶಾಃ ದ್ವಿಜಾಃ. ಅಹಂ ರಿಪುಸ್ತೇಸ್ಮಿ ಹಿ ವಾಸುದೇವ ಇಮೌ ಚ ಭೀಮಾರ್ಜುನ ನಾಮಧೇಯೌ. ಪದಚ್ಛೇದ. ಇತಿ ಉಕ್ತವಾಕ್ಯಂ ನೃಪತಿಂ ಜಗಾದ ಜನಾರ್ದನಃ ನೈವ ಹಿ ತಾದೃಶಾಃ ದ್ವಿಜಾಃ. ಅಹಂ ರಿಪುಃ ತೇ ಅಸ್ಮಿ ಹಿ ವಾಸುದೇವಃ ಇಮೌ ಚ ಭೀಮಾರ್ಜುನ ನಾಮಧೇಯೋ. ನೃಪತಿ ಅಂದ್ರೆ ರಾಜರಾದಂತ ಜರಾಸಂಧ ಹೀಗೆ ಹೇಳಿದ, ನಾನು ಬ್ರಾಹ್ಮಣರಿಗೆ ಶತ್ರುವೇ ಅಲ್ಲ, ನಾನು ಹೇಗೆ ಶತ್ರು ಆಗ್ತೀನಿ ನಿಮಗೆ ಅಂತ. ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಜರಾಸಂಧ, ನಾವು ನೀವು ಅಂದುಕೊಂಡಂತೆ ಬ್ರಾಹ್ಮಣರಲ್ಲ. ತಾದೃಶಾಹ ದ್ವಿಜಾಹ ನೈವ, ನಾವು ಬ್ರಾಹ್ಮಣರಲ್ಲ. ಆವಾಗ ಇನ್ ಕನ್ಫರ್ಮ್ ಆಯ್ತು, ಹೋ ಇವ್ರು ಯಾರೋ ಕ್ಷತ್ರಿಯರಿರ್ಬೇಕು ಅಂತ. ಮುಂದೆ ಹೇಳ್ತಾ ಇದ್ದಾನೆ, ನಾನು ಯಾರು ಅಂತ ಹೇಳಿದ್ರೆ ವಾಸುದೇವ, ನಾನು ಕೃಷ್ಣ. ಎಂತಹ ಕೃಷ್ಣ? ತೇ ರಿಪುಹು, ನಿನಗೆ ಶತ್ರುವಾದಂತಹ ಕೃಷ್ಣನೇ ನಾನು. ಇವರಿಬ್ರ್ಯಾರು? ಭೀಮ ಅರ್ಜುನ ನಾಮಧೇಯ. ಇವರಿಬ್ರು ಕೂಡ ಭೀಮ ಮತ್ತು ಅರ್ಜುನ ಅಂತ ಒಟ್ಟಿನಲ್ಲಿ ತಮ್ಮ ಪರಿಚಯವನ್ನ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನಿಗೆ ಮಾಡಿದ.
ಮುಂದೆ ಯದ್ ಬಾಂಧವಾನ್ನಃ ಪಿಶಿತಾಶಿ ಧರ್ಮತಃ ರೌದ್ರೇ ಮಖೇ ಕಲ್ಪಯಿತುಂ ಪಶುತ್ವೇ ಇಚ್ಛಸ್ಯರೇ ವೇದಪಥಂ ವಿಹಾಯ तं त्वां बलाच्छास्तुम् ಇಹಾಗತಾ ವಯಂ. ಪದಚ್ಛೇದ. ಯತ್ ಬಾಂಧವಾನ್ ನಃ ಪಿಶಿತಾಶಿ ಧರ್ಮತಃ ರೌದ್ರೆ ಮಖೆ ಕಲ್ಪಯಿತುಂ ಪಶುತ್ವೇ ಇಚ್ಛಸಿ ಅರೇ ವೇದಪಥಂ ವಿಹಾಯ ತಂ ತ್ವಾಂ ಬಲಾತ್ ಶಾಸ್ತುಂ ಇಹ ಆಗತಾಃ ವಯಂ. ಅವರನ್ನ ಕರಿತಾ ಇದ್ದಾನೆ ಕೃಷ್ಣ ಏನಂತ? ಅರೇ ಅಂತ. ಅಂದ್ರೆ ತುಚ್ಛವಾಗಿ ಕರೆಯುವಂತಹ ಒಂದು ಭಾಷೆ ಏ ಅಂತ. ಆ ರೀತಿಯಾಗಿ ಅರೇ ಎಲೈ ದುಷ್ಟನಾದಂತಹ ಜರಾಸಂಧನೆ, ನಾನು ಕೃಷ್ಣ, ಇವರಿಬ್ಬರು ಕೂಡ ಭೀಮಾರ್ಜುನರು, ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬಲಾತ್ ಶಾಸ್ತುಂ ಇಹ ಆಗತಾಹ, ನಿನ್ನನ್ನು ನಾವು ಬಲಾತ್ಕಾರದಿಂದ ಶಾಸನ ಮಾಡಲಿಕ್ಕೆ, ಆರ್ಡರ್ ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಏನು ಅಂತ ಹೇಳಿದ್ರೆ, ನೀನೇನು ಒಂದು ಯಾಗ ಮಾಡ್ತಾ ಇದ್ದೀಯ, ರೌದ್ರೇ ಮಖೆ, ರುದ್ರದೇವನ ಕುರಿತು ಒಂದು ಯಾಗ ಮಾಡ್ತಾ ಇದ್ದೀಯ. ಅದು ಎಂತಹ ಯಾಗ ಅಂತ ಹೇಳಿದ್ರೆ ಪಿಶಿತಾಶಿ ಧರ್ಮತಃ. ಪಿಶಿತಾಶಿ ಅಂತ ಹೇಳಿದ್ರೆ, ಪಿಶಿತ ಅಂದ್ರೆ ಮಾಂಸ ಅಂತ, ಅದನ್ನ ಅಶಿ ತಿನ್ನುವಂಥದ್ದು ಅಂತ. ಅದಕ್ಕೋಸ್ಕರವೇ ಈ ಪಿಶಾಚಿ ಅಂತ ಕೇಳ್ತೇವೆ. ಪಿಶಾಚಿ ಅಂತ ಹೇಳಿದ್ರೆ ಮಾಂಸ ತಿನ್ನುವುದು ಅಂತ. ಹಾಗೆ ನೀನೇನ್ ಮಾಡ್ತಾ ಇದ್ದೀಯಾ, ಪಿಶಿತಾಶಿ ಧರ್ಮತಃ, ಪೈಶಾಚ ಧರ್ಮದಿಂದ, ರಾಕ್ಷಸರ ರೀತಿಯಲ್ಲಿ ರೌದ್ರಾಯೇ ಮಖೆ ಕಲ್ಪಯಿತುಂ ಪಶುತ್ವೇ, ನನ್ನ ಬಾಂಧವರನ್ನ, ಯದ್ ಬಾಂಧವಾನ್ನಹ, ನನ್ನ ಬಾಂಧವರನ್ನ ಈ ಒಂದು ಯಾಗದಲ್ಲಿ, ಅವೈದಿಕವಾದಂತಹ ಈ ಒಂದು ರುದ್ರ ಯಾಗದಲ್ಲಿ ಬಲಿಯನ್ನು ಕೊಟ್ಟು ಯಾಗ ಮಾಡ್ತಾ ಇದ್ದೀಯ, ಇದು ಸರಿಯಲ್ಲ. ಹಾಗಾಗಿ ನಾವೇ ಮಾಡ್ತಾ ಇದ್ದೀವಿ, ನಿನ್ನ ಈ ವೇದಪಥಂ ವಿಹಾಯ, ವೇದದ ಮಾರ್ಗವನ್ನು ಬಿಟ್ಟು ಮಾಡ್ತಾ ಇರುವಂತಹ ಯಾಗ ಈ ಅವೈದಿಕವಾದಂತಹ ಯಾಗ. ಇದು ವೇದ ವಿಹಿತವಾದಂತಹ ಯಾಗ ಅಲ್ಲವೇ ಅಲ್ಲ. ನರಬಲಿಯನ್ನು ಕೊಡೋದು ಯಾವ ವೇದದಲ್ಲೂ ಕೂಡ ಇಲ್ಲ. ಹಾಗಾಗಿ ನೀನು ಅಂತಹ ಅವೈದಿಕವಾದಂತಹ ಯಾಗವನ್ನ ನನ್ನ ಬಂಧು ಬಾಂಧವರನ್ನೇ, ನನ್ನ ಮಾವಂದಿರನ್ನ, ನನ್ನ ಹೆಂಡತಿಯಂದಿರ, ಅಣ್ಣ ತಮ್ಮಂದಿರನ್ನೇ ಕೊಟ್ಟು ಬಲಿ ಕೊಟ್ಟು ಯಾಗ ಮಾಡ್ತಾ ಇದ್ದೀಯ. ಹಾಗಾಗಿ ನಾವೇ ಮಾಡಿದ್ದೇವೆ, ಬಲಾತ್ ಶಾಸ್ತುಂ, ನಿನ್ನನ್ನ ಬಲಾತ್ಕಾರವಾಗಿ ಶಾಸನ ಮಾಡಲಿಕ್ಕೆ, ಅರ್ಥಾತ್ ಅದನ್ನು ಮಾಡಬೇಡ, ಇಲ್ಲದೆ ಹೋದ್ರೆ ಸಂಹಾರ ಮಾಡ್ತೇವೆ, ಮುಂದೆ ಹೇಳ್ತಾರೆ ಅದನ್ನ. ಆ ರೀತಿಯಾಗಿ ಒಟ್ಟಿನಲ್ಲಿ ನಿನ್ನನ್ನ ಶಾಸನ ಮಾಡಲಿಕ್ಕೆ, ನಿನಗೆ ಆರ್ಡರ್ ಮಾಡ್ಲಿಕ್ಕೋಸ್ಕರ ಅಂತ ನಾವಿಲ್ಲಿ ಬಂದಿದ್ದೇವೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಾವಿಲ್ಲಿಗೆ ಯಾಕೆ ಬಂದಿದ್ದೇವೆ ಅಂತ ಅವನಿಗೆ ತಿಳಿಸಿದ. ಮುಂದೆ ವಿಮೋಕ್ಷಯಾಮಃ ಸ್ವಜನಾನ್ ಯದಿ ತ್ವಂ ನಮೋಚಯಸ್ಯದ್ಯ
निगृह्य च त्वाम् मुञ्चाथवा तान् अभियाहि चास्मान् रणाय मर्तुम् कृतनिश्चयोऽत्र। पदच्छेद विमोक्षयामः स्वजनान् यदि त्वं न मोचयसि अद्य निगृह्य च त्वां मुञ्च अथ वा तान् अभियाहि च अस्मान् ರಣಾಯ ಮರ್ತುಂ ಕೃತನಿಶ್ಚಯಃ ಅತ್ರ. ನೀನು ಏನ್ ಮಾಡಬೇಕು? ಸ್ವಜನಾನ್ ವಿಮೋಕ್ಷಯಾಮಃ, ನನ್ನ ಬಾಂಧವರನ್ನ, ನೀನೇನು ನರಬಲಿ ಕೊಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದೀಯಲ್ಲ, ಅಷ್ಟೂ ಜನ ರಾಜರನ್ನು ಕೂಡ ವಿಮೋಕ್ಷಯಾಮಃ, ಬಿಡುಗಡೆ ಮಾಡಬೇಕು. ಈಗಲೇ ಅವರನ್ನೆಲ್ಲರನ್ನು ಕೂಡ ಬಂಧನದಿಂದ ಬಿಡುಗಡೆ ಮಾಡಬೇಕು. ನ ಮೋಚಯಸಿ, ನೀನು ಒಂದು ವೇಳೆ ಅವರನ್ನು ಬಿಡದೆ ಹೋದರೆ ಏನ್ ಮಾಡ್ತೇವೆ? ನಾವೇ ಬಿಡಿಸ್ಕೊಂಡ್ಬಿಡ್ತೇವೆ. ಅಂದ್ರೆ ಆಪ್ಷನ್ ಕೊಡ್ತಾ ಇದ್ದ ಪರಮಾತ್ಮ, ನಾನು ನಿಮಗೆ ಏನು ತೊಂದರೆ ಕೊಡೋದಿಲ್ಲ, ನೀನೇ ಸುಮ್ಮನೆ ಅವರೆಲ್ಲರನ್ನು ಕೂಡ ಬಂಧನದಿಂದ ಬಿಡುಗಡೆ ಮಾಡು. ಮಾಡಿದರೆ ನಿನಗೆ ಒಳ್ಳೆಯದು. ಇಲ್ಲದೆ ಹೋದ್ರೆ ಏನ್ ಮಾಡ್ತೇವೆ? ನಾವೇ ಮಾಡ್ತೇವೆ, ನಿಗೃಹ್ಯ, ನಿನ್ನ ಜೊತೆಗೆ ಯುದ್ಧವನ್ನು ಮಾಡಿ ಅವರೆಲ್ಲರನ್ನು ಕೂಡ ವಿಮೋಕ್ಷಯಾಮಃ, ಬಿಡಿಸಿಕೊಂಡು ಹೋಗಿಬಿಡ್ತೇವೆ. ಹೀಗೆ ಒಂದ ಅವರನ್ನ ಬಿಟ್ಟು ಕೊಡು, ಇಲ್ಲದೆ ಹೋದ್ರೆ ರಣಾಯ ಮರ್ತುಂ ಕೃತ ನಿಶ್ಚಯ, ಸಾಯ್ಲಿಕ್ಕೋಸ್ಕರ ಅಂತ ಯುದ್ಧ ಮಾಡು ಅಂತ. ಅಂದ್ರೆ ಯುದ್ಧ ಮಾಡಿದ್ರೆ ಸಾಯೋದು ನಿಶ್ಚಿತ ಅಂತ. ಮರ್ತುಂ ಅಂದ್ರೆ ಸಾಯ್ಲಿಕ್ಕೆ ಅಂತ, ರಣಾಯ ಕೃತ ನಿಶ್ಚಯ, ಯುದ್ಧ ಮಾಡಲಿಕ್ಕೆ ಅಂತ ನಿರ್ಧಾರ ಮಾಡು ಅಂತ. ಹಾಗಾಗಿ ಜರಾಸಂಧನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನಾಗಿಯೇ ಅವರನ್ನ ಬಿಟ್ಟು ಬಿಡು. ಇಲ್ಲದೆ ಹೋದರೆ ನಾವೇನ್ ಮಾಡ್ತೇವೆ? ನಿನ್ನ ಜೊತೆಗೆ ಯುದ್ಧವನ್ನು ಮಾಡಿ, ಯುದ್ಧ ಹೇಗೆ? ಸಾಯುವುದು ನಿಶ್ಚಯ. ಇಷ್ಟು ವರ್ಷಗಳ ಕಾಲ, ಅರ್ಥಾತ್ ಹಿಂದೆ ನಾವು ನೋಡಿದಂತೆ ಕೃಷ್ಣ ಪರಮಾತ್ಮನಿಗೂ ಮತ್ತು ಜರಾಸಂಧನಿಗೂ 10 ಬಾರಿ ಯುದ್ಧ ಆಗಿದೆ. 10 ಬಾರಿ ಯುದ್ಧ ಆದಾಗಲೂ ಕೂಡ ಪರಮಾತ್ಮನನ್ನ ಜೀವ ಸಮೇತ ಬಿಟ್ಟಿದ್ದ. ಅದಕ್ಕೆ ಕಾರಣ ಏನು? ಹಿಂದೆ ನಾವು ನೋಡಿದಂತೆ ಅವನು ಮತ್ತೆ ಹೋಗ್ತಾ ಇದ್ದ, ಅಪಾರ ಸೈನ್ಯವನ್ನು ಕರೆದುಕೊಂಡು ಬರ್ತಾ ಇದ್ದ, ಮತ್ತೆ ಯುದ್ಧ ಆಗ್ತಾ ಇತ್ತು ಅಂತ ಅನಾಯಾಸವಾಗಿ ಇದ್ದ ಕಡೆಯಲ್ಲೇನೆ ಸೈನ್ಯ ಬಂದು ಸೇರ್ತಾ ಇತ್ತು ಅಂತ ಪರಮಾತ್ಮ ಹಾಗೆ ಮಾಡಿದ್ದ. ಆದರೆ ಈಗ ಅವನ ಪಾಪದ ಕೂಡ ತುಂಬಿದೆ, ಸಾಯುವ ಸಂದರ್ಭ ಬಂದಿದೆ. ಹಾಗಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಮರ್ತುಂ ಕೃತ ನಿಶ್ಚಯ, ಸಾಯಲಿಕ್ಕೆ ನಿಶ್ಚಯ ಮಾಡಿ, ಸಾಯುವುದು ಅಂತ ಗ್ಯಾರಂಟಿ ಆಗಿಯೇನೆ ನೀನು ಯುದ್ಧಕ್ಕೆ ಬಾ ಅಂತ ಆ ರೀತಿಯಾಗಿ ಪರಮಾತ್ಮ ಅವನಿಗೆ ಹೇಳಿದ. ಮುಂದೆ ಇತೀರಿತೋಸೌ ಮಗಧಾಧಿಪೋರುಷ ಜಗಾದನಾಹಂ ಶಿವಯಾಗಯುಕ್ತಾನ್. ಮೋಕ್ಷೇ ಪಶೂನ್ ಯುಗಪದ್ವಾ ಕ್ರಮೇಣ ಯೋತ್ಸೇ ಚ ವೋಥಾಪಿ
ಚಮು ಸಹಾಯಾನ್. ಪದಚ್ಛೇದ. ಇತಿ ಈರಿತಃ ಅಸೌ ಮಗಧಾಧಿಪಃ ವೃಷ ಜಗಾದ ನ ಅಹಂ ಶಿವಯಾಗಯುಕ್ತಾನ್ ಮೋಕ್ಷೆ ಪಶೂನ್ ಯುಗಪತ್ ವ ಕ್ರಮೇಣ ಯೋತ್ಸೇ ಚ ವಹ ಅಥಾಪಿ ಚಮೋಸಮ ಸಹಾಯಾನ್. ಇಷ್ಟು ಹೇಳಿದಾಗ ಯಾವಾಗ ನಾನು ಕೃಷ್ಣ ಇವರನ್ನು ಬೆಳೆಸ್ಕೊಂಡು ಹೋಲಿಕ್ ಬಂದಿದ್ದೇನೆ, ಸಾಯಲಿಕ್ಕೆ ಸಿದ್ಧನಾಗುವಂತಾಗಲ್ಲ ಕೃಷ್ಣ ಹೇಳಿದನೋ, ಇವನಿಗೆ ಭಾರಿ ಸಿಟ್ಟು ಬಂತು. ಮಗಧಾಧಿಪ ಋಷ, ಋಷ ಅಂದ್ರೆ ಸಿಟ್ಟು. ಈ ಜರಾಸಂಧನಿಗೆ ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದು ಹೇಳ್ತಾ ಇದ್ದಾನೆ, ನಾನು ಇವರನ್ನು ಬಿಡೋದು ಸಾಧ್ಯವೇ ಇಲ್ಲ. ಶಿವಯಾಗ ಯುಕ್ತ, ನಾನು ಇವರೆಲ್ಲರನ್ನೂ ಕೂಡ ರುದ್ರದೇವರ ಯಾಗಕ್ಕೆ ಅಂತ ಸಿದ್ಧ ಮಾಡಿ ಆಗಿಬಿಟ್ಟಿದೆ, ನಿರ್ಧಾರ ಮಾಡಿ ಆಗಿಬಿಟ್ಟಿದೆ. ಹಾಗಾಗಿ ಇವರನ್ನ ಬಲಿ ಕೊಡುವುದು ನಿಶ್ಚಿತ. ಹಾಗಾಗಿ ಇವರನ್ನು ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನ ಮೋಕ್ಷೆ, ಮೋಕ್ಷ ಅಂದ್ರೆ ಬಿಡೋದು ಅಂತ ಒಂದು ಅರ್ಥ. ಹಾಗಾಗಿ ನಾನು ಇವರನ್ನ ಬಿಡೋದಿಲ್ಲ. ಇವರೆಂಥವರು ಪಶುಗಳು, ಅಂದ್ರೆ ಬಲಿ ಕೊಡ್ಲಿಕ್ಕೆ ಸಿದ್ಧರಾದಂತಹ ಈ ಪಶುಗಳು, ಇವರನ್ನು ನಾನು ಬಿಡ್ಲಿಕ್ಕೆ ಸಿದ್ಧನಿಲ್ಲವೇ ಇಲ್ಲ. ಸರಿ, ಹಾಗಾದ್ರೆ ಕೃಷ್ಣ ಕೊಟ್ಟಂತ ಇನ್ನೊಂದು ಆಪ್ಷನ್ ಏನು? ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ಯುದ್ಧ ಮಾಡ್ತೇವೆ ಅಂತ. ಅದಕ್ಕೆ ಜರಾಸಂಧ ಹೇಳ್ತಾ ಇದ್ದಾನೆ, ಯುಗಪದ್ವಾಕ್ರಮೇಣ ಯೋತ್ಸೇಚ ಓತಾಪಿ ಚಮೋ ಸಹಾಯಾನ್. ನೀವು 3 ಜನ ಬಂದಿದ್ದೀರಿ, ಕೃಷ್ಣ, ಭೀಮ, ಅರ್ಜುನ. ನೀವು 3 ಜನರು ಕೂಡ ಯುಗಪತ್, ಯುಗಪತ್ ಅಂದ್ರೆ ಒಮ್ಮೆಗೆ ಅಂತ. ನಾನು ಒಬ್ಬನೇ ಇರ್ತೇನೆ, ನೀವು 3 ಜನ ಬೇಕಾದ್ರೂ ಕೂಡ ಒಟ್ಟಿಗೆ ನನ್ನ ಜೊತೆಗೆ ಯುದ್ಧಕ್ಕೆ ಬರಬಹುದು. ಅಥವಾ ಕ್ರಮೇಣ ಒಬ್ಬೊಬ್ಬರು, ಫಸ್ಟ್ ಅರ್ಜುನ ಭೀಮ ಕೃಷ್ಣ, ಅಥವಾ ಕೃಷ್ಣ ಭೀಮ ಅರ್ಜುನ, ಹೇಗಾದ್ರು ಕ್ರಮ ಪ್ರಕಾರವಾಗಿ ಒಬ್ಬೊಬ್ಬರಾದ್ರೂ ಕೂಡ ನನ್ನ ಜೊತೆಗೆ ಯುದ್ಧವನ್ನು ಮಾಡಬಹುದು. ಅಥವಾ ಚಮೂ ಸಹಾಯಾನ್, ಬೇಕಿದ್ರೆ ನೀವು ವಾಪಸ್ ಊರಿಗೆ ಹೋಗಿ ನಿಮ್ ಸೈನ್ಯ ಕರ್ಕೊಂಬನ್ನಿ. ಅವರು 3 ಜನ ಮಾತ್ರ ಬಂದಿದ್ದಾರೆ, ಬೇಕಿದ್ರೆ ಹೋಗಿ ಸೈನ್ಯ ಕರೆದುಕೊಂಡು ಬನ್ನಿ, ಯುದ್ಧವನ್ನು ಮಾಡ್ತೇನೆ. ಆದರೆ ಈ ನರರನ್ನ ಬಲಿ ಕೊಡ್ಲಿಕ್ಕೆ ಸಿದ್ಧರಾಗಿರುವಂತಹ ರಾಜಕುಮಾರರನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ. ಅವಶ್ಯವಾಗಿ ಯುದ್ಧ ಆಗಲಿ, ಯುದ್ಧ ಯಾವ ರೀತಿ ಬೇಕಾದ್ರೂ ಕೂಡ ಆಗಲಿ, 3 ಜನ ಒಟ್ಟಿಗೆ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಅಥವಾ ವಾಪಸ್ ಹೋಗಿ ಸೈನ್ಯವನ್ನು ಬೇಕಾದ್ರೂ ಕೂಡ ಕರೆದುಕೊಂಡು ಬನ್ನಿ, ನಾನು ಯುದ್ಧಕ್ಕೆ ಸಿದ್ಧ, ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಜರಾಸಂಧ ಹೇಳಿದ. ಮತ್ತೆ ಮುಂದೆ ಯುದ್ಧದ ಕುರಿತಾದಂತಹ ಕೆಲವೊಂದಿಷ್ಟು ಮಾತುಕತೆಗಳಾಗ್ತವೆ. ಮತ್ತೆ ಯಾವ ರೀತಿ ಯುದ್ಧ ಆಯಿತು ಎಂಬಂತ ವಿಚಾರಗಳನ್ನ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ